ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗಲ್ಲಿ ಫಸ್ಟ್ ವ್ಲಾಗ್ ನಾನು ಫುಲ್ ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇವತ್ತು ನನ್ನ ಜೊತೆಗಿದ್ದಾಳೆ ನನ್ನ ಸಿಸ್ಟರ್ ಸೌಂದರ್ಯ. ಸೊ ಇಬ್ಬರು ಸೇರಿ ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಗೆಟ್ ರೆಡಿ ವಿತ್ ಅಸ್, ಪಟ ಅಂತ ಹೇಳಿ ಇಬ್ಬರು ಸೇರಿ ರೆಡಿ ಆಗ್ತೀವಿ. ಸೊ ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಿ, ಅಲ್ಲಿ ನಿಮಗೆ ಇಸ್ಕಾನ್ ಟೆಂಪಲ್ನ ತೋರಿಸ್ತೀವಿ ಅಂತ ಹೇಳ್ತಾ ಕಮ್ ಲೆಟ್ಸ್ ಸ್ಟಾರ್ಟ್. ಸೊ ಇಷ್ಟೆಲ್ಲ ಹಚ್ಕೊಳ್ತಾ ಇದ್ದೀನಿ. ನನ್ನ ಸಿಂಪಲ್ ಮೇಕಪ್ಗೆ ನಾನಿವತ್ತು ಸೆಟಾಫಿಲ್ನವರ ಮಾಯ್ಶ್ಚರೈಸರ್ನ ಯೂಸ್ ಮಾಡಿಕೊಂಡು ಇಲ್ಲಿ ಮೇಕಪ್ ಹಾಕ್ತಾಯಿದ್ದೀನಿ. ಮೊದಲನೇದಾಗಿ ಮಾಯ್ಶ್ಚರೈಸರ್ನ ನನ್ನ ಫೇಸ್ ಮೇಲೆ ನಾನು ಅಪ್ಲೈ ಮಾಡಿಕೊಂಡು ಅಲ್ಲಿಂದ ನಾನು ನನ್ನ ಸ್ಕಿನ್ಗೆ 5 ಮಿನಿಟ್ಸ್ ರೆಸ್ಟ್ ಕೂಡ ಕೊಡ್ತಾಯಿದ್ದೀನಿ. ಇವಾಗ ಇಯರಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಯರಿಂಗ್ ಹಾಕ್ಕೊಂಡಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಮ್ಯಾಚ್ ಆಗಿದೆ ಅನ್ಕೋತೀನಿ. ಹೊರಗಡೆ ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ಸೆಟಾಫಿಲ್ನವರ ಸನ್ಸ್ಕ್ರೀನ್ನ ಕೂಡ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸನ್ಸ್ಕ್ರೀನ್ ಕೂಡ ಹಚ್ಕೊಂಡ್ಮೇಲೆ ನನ್ನ ಸ್ಕಿನ್ಗೆ ಒಂದು ಸ್ವಲ್ಪ ರೆಸ್ಟ್ ಕೊಡ್ತಾ ಇದ್ದೀನಿ. ರೆಸ್ಟ್ ಆದಮೇಲೆ ಸೊ ಇವಾಗ ನಾವು ನೀಟಾಗಿ ಫೇಸ್ ಮೇಲೆಲ್ಲ ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಬೀಟ್ರೂಟ್ ಲಿಪ್ ಬಾಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ನನ್ನ ಫೇವ್ರೆಟ್ ಲಿಪ್ ಬಾಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದರಿಂದ ನನ್ನ ಲಿಪ್ಸ್ ಅಂತೂ ತುಂಬ ಮಾಯ್ಶ್ಚರ್ ಆಗುತ್ತೆ ಗೊತ್ತಾ ನಿಮಗೆ, ಅಷ್ಟೊಂದು ಚೆನ್ನಾಗಿದೆ. ಫೌಂಡೇಶನ್ ಹಚ್ಕೊಂಡ್ಬಿಡ್ತೀನಿ. ಫುಲ್ ಫೇಸ್ಗೆ ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಲಿಪ್ಸ್ಟಿಕ್ ಕೂಡ ಹಚ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಫೇಸ್ ಮೇಕಪ್ ರೆಡಿಯಾಗಿದೆ. ಫೈನಲ್ ಲುಕ್ ನೀವೇ ನೋಡ್ಬೋದು. ಫೈನಲಿ ರೆಡಿ ಆಗೋದಂತೂ ಆಗಿದೆ. ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಇಸ್ಕಾನ್ ಟೆಂಪಲ್ ನೋಡ್ತಾ ಇರೋದು ಬೆಂಗಳೂರಲ್ಲಿ. ಸೊ ಲೆಟ್ಸ್ ಗೋ ಫಾರ್ ಟೆಂಪಲ್. ಫೈನಲಿ ಇಸ್ಕಾನ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಮೊದಲು ನಾವು ಹೋದ ತಕ್ಷಣವೇ ಕೂಪನ್ ತೊಗೊಂಡ್ಬಿಟ್ಟು ಸ್ಲಿಪ್ಪರ್ನ ಅಲ್ಲೇ ಇಟ್ಬಿಟ್ಟು ಮತ್ತೆ ಒಳಗಡೆ ಇಸ್ಕಾನ್ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಹೋಗಲಿಕ್ಕೆ ಇಬ್ಬರು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ವಿ. ಅವಳಿಗೂ ಕೂಡ ಕೃಷ್ಣ ಅಂದರೆ ತುಂಬ ಇಷ್ಟ, ನನಗೂ ಇಷ್ಟನೇ. ಹಾಗೆ ಇಬ್ಬರು ಮಾತಾಡ್ತಾ ಇಬ್ಬರು ಹೋಗ್ತಾ ಇದ್ವಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ನಿಮ್ಗೆ ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಗ್ರೀನರಿ ಗಾರ್ಡನ್ ಎಲ್ಲ ಇದೆ. ಮತ್ತು ಆ ಟೆಂಪಲ್ ಕೂಡ ನೀವು ಹೊರಗಡೆಯಿಂದನೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನು ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಒಂದ್ಸರಿ ವಿಸಿಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಟೆಂಪಲ್ ಇದೆ. ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿದೆ ಟೆಂಪಲ್ಲು. ನೀವು ವಿಸಿಟ್ ಮಾಡಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಬರ್ಬೋದು, ಅಷ್ಟೊಂದು ಚೆನ್ನಾಗಿದೆ. ಸೊ ಅಲ್ಲಿ ಮೇಲೆ ಎಂಟ್ರಿ ಆದ ತಕ್ಷಣವೇ ನಮಗೆ ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋದಿದೆ. ಈ ರೀತಿ ಹೆಜ್ಜೆ ನಮಸ್ಕಾರ ಹಾಕಿದ ತಕ್ಷಣವೇ ಮೊದಲನೇದಾಗಿ ನಾವಿಲ್ಲಿ ನೋಡ್ತಾ ಇರೋದು ಶ್ರೀ ಪ್ರಹ್ಲಾದ ನರಸಿಂಹ ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ಸೊ ದೇವರ ದರ್ಶನವನ್ನು ಮಾಡಿಕೊಂಡು ಮತ್ತೆ ಹಾಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೊಂದು ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ. ಇನ್ನು ಎಷ್ಟು ಸರಿ ಹೋದ್ರೂ ಕಡಿಮೆನೇ, ಅಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ. ಹೊರಗಡೆಯಿಂದ ಅಂತೂ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ ಹೇಳಿ. ನೀವು ಒಂದು ಸರಿ ಆದರೂ ಅಲ್ಲಿ ಹೋಗಲೇಬೇಕು, ಅಷ್ಟು ಚೆನ್ನಾಗಿದೆ. ಅಲ್ಲಿಂದ ನಾವು ಬಂದಿರೋದು ಶ್ರೀ ಶ್ರೀನಿವಾಸ ಗೋವಿಂದ ದರ್ಶನವನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಗೋವಿಂದನ ದರ್ಶನ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ಟೆಪ್ಸ್ ಹತ್ತಿ ಮೇಲೆ ಹೋದಾಗ ನಮಗಿಲ್ಲಿ ಕಾಣಿಸ್ತಾ ಇರೋದು ಇಸ್ಕಾನ್ ಟೆಂಪಲ್. ಟೆಂಪಲಲ್ಲಿ ಕೃಷ್ಣನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲೇ ಕೂತ್ಕೊಂಡು ಕೃಷ್ಣನ ಜಪನೆಲ್ಲ ಮಾಡಿಬಿಟ್ಟು ನಾವು ಸೀದಾ ಹೊರಗಡೆ ಬಂದ್ವಿ. ಅಲ್ಲಿ ಕೃಷ್ಣನ ಪ್ರಸಾದ ತಗೊಂಡ್ವಿ. ಕೃಷ್ಣನ ದರ್ಶನ ಎಲ್ಲ ಮಾಡಿಬಿಟ್ಟು ನಾವು ಹೋಗ್ತಾ ಇರೋದು ಕಬ್ಬನ್ ಪಾರ್ಕ್ಗೆ. ಕಬ್ಬನ್ ಪಾರ್ಕಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ನೆಲ್ಲ ಮಾಡ್ಕೊಂಡ್ವಿ. ಅಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಬ್ಬನ್ ಪಾರ್ಕು ಅಂತ ಹೇಳಿ. ಮೊದಲನೇ ಸತಿ ನಾವು ಹೋಗಿದ್ವಿ. ಅಲ್ಲಿ ಗಿಡ ಮರಗಳು, ಪಕ್ಷಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಸ್ವಲ್ಪ ಅಲ್ಲಿ ನಾವು ಫೋಟೋಶೂಟ್ನೆಲ್ಲ ಮಾಡ್ಕೊಂಡ್ವಿ. ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡಿದ್ವಿ. ತುಂಬ ಪೀಸ್ಫುಲ್ ಆಗಿತ್ತು ಕಬ್ಬನ್ ಪಾರ್ಕ್. ಹಾಗೆ ಅಷ್ಟೇ ವಿಶಾಲವಾಗಿತ್ತು. ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು ಕಬ್ಬನ್ ಪಾರ್ಕ್. ನಮಗೆ ಅಲ್ಲೆಲ್ಲ ತಿರ್ಗ್ಲಿಕ್ಕಾಗಲಿಲ್ಲ, ಅಷ್ಟೊಂದು ದೊಡ್ಡದಾಗಿತ್ತು. ಅಲ್ಲೆಲ್ಲ ವಾಕ್ ಮಾಡಿಬಿಟ್ಟು ನಮಗೆ ಸುಸ್ತಾದಾಗ ನಾವು ಕೂತ್ಕೊಂಡು
ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಮನೆಗೆ ಹೋದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ದಿನ ಅಂತೂ ತುಂಬ ಅಂದರೆ ತುಂಬ ಕ್ವಾಲಿಟಿ ಟೈಮ್ ನಾನು ಸ್ಪೆಂಡ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಕೃಷ್ಣನ ದರ್ಶನ, ಈ ರೀತಿ ಪ್ರಕೃತಿಯಲ್ಲಿ ಕಳೆಯುವಂತಹ ಸಮಯ ತುಂಬ ಅಂದರೆ ತುಂಬ ನೆಮ್ಮದಿ ಕೊಡ್ತು. ನೆಮ್ಮದಿಗಿಂತ ಬೇರೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ. ಅದೇ ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಈ ನೆಮ್ಮದಿನ ನಾನು ಇವತ್ತು ಪಡ್ಕೊಂಡಿರೋದಕ್ಕೆ ತುಂಬ ಖುಷಿಯಾಗಿದ್ದೀನಿ. ಸೊ ಇದೇ ರೀತಿ ನನ್ನ ವ್ಲಾಗ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.